ವೈದಿಕ ಯುಗದಲ್ಲಿ ಆರ್ಯರ ರಾಜಕೀಯ ಸ್ಥಿತಿ ಯಾವ ರೀತಿ ಇತ್ತು ಅಂತ ತಿಳ್ಕೊಳ್ಳೋಣ. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರು ಮತ್ತು ಲೈಕ್ ಮಾಡಿ, ಸೊ ದಟ್ ನಿಮಗೆ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾ ಇರ್ತೀನಿ. ಆರಂಭದಲ್ಲಿ ಆರ್ಯರ ಪ್ರತಿಯೊಂದು ಬುಡಕಟ್ಟುಗಳಿಗೆ ಒಬ್ಬೊಬ್ಬ ರಾಜನಿರುತ್ತಿದ್ದ. ಆದರೆ ಆ ರಾಜನಿಗೆ ಎಲ್ಲ ಅಧಿಕಾರಗಳನ್ನು ಕೊಟ್ಟಿರಲಿಲ್ಲ. ಸಭಾ, ಸಮಿತಿ, ವಿಧಾತ ಮತ್ತು ಗಣ ಇವು ಆರ್ಯರ ಸಂಸ್ಥೆಗಳಾಗಿದ್ದವು. ಇದರಲ್ಲಿ ವಿಧಾತ ಸಂಸ್ಥೆ ಅತ್ಯಂತ ಹಳೆಯದು. ಈ ಸಂಸ್ಥೆಗಳು ಸೈನಿಕ ಮತ್ತು ಧಾರ್ಮಿಕ ಕಾರ್ಯಗಳನ್ನು ನಡೆಸುತ್ತಿದ್ದರು. ಸಭಾ ಮತ್ತು ಸಮಿತಿ ಅತಿ ಪ್ರಮುಖವಾದ ಎರಡು ಸಂಸ್ಥೆಗಳಾಗಿದ್ದವು. ಸಭಾ ಅಂದರೆ ವಿದ್ವಾಂಸರು ಮತ್ತು ಹಿರಿಯರಿಂದ ಕೂಡಿದ ಸಲಹಾ ಸಮಿತಿಯಾಗಿತ್ತು. ಸಮಿತಿ ಅಂದರೆ ಜನತಾಪ್ರತಿನಿಧಿಗಳನ್ನು ಹೊಂದಿತ್ತು. ಆರ್ಯರ ಮೂಲದ ಬಗ್ಗೆ ನಮ್ಮ ಇತಿಹಾಸಕಾರರಿಗೆ ಬೇರೆ ಬೇರೆ ತರಹದ ಅಭಿಪ್ರಾಯಗಳಿದೆ. ಇವಾಗ ಏಷ್ಯಾದಿಂದ ಇವರು ಬಂದಿದ್ದಾರೆ ಅಂತ ಯಾವ್ಯಾವ ಇತಿಹಾಸಕಾರರು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಮ್ಯಾಕ್ಸ್ ಮುಲ್ಲರ್ ಹೇಳ್ತಾರೆ ಇವರು ಮಧ್ಯ ಏಷ್ಯಾದಿಂದ ಬಂದಿದ್ದಾರೆ ಎಂದು. ದಯಾನಂದ ಸರಸ್ವತಿಯವರು ಟಿಬೇಟಿಂದ, ಪ್ರೋಪೆಂಕೋರು ಜರ್ಮನಿ ಬಯಲು ಪ್ರದೇಶದಿಂದ, ಮಾಯೋರ ಅವರು ಫಾಮೀರಾದಿಂದ, ಹಾರ್ಟ್ಸ್ಫೆಲ್ಡ್ ಅವರು ತುರ್ಕಿಸ್ತಾನ್, ಜೆಸಿ ರೋಡ್ ಬ್ಯಾಕ್ಟೀರಿಯಾ, ಬ್ರಾಂಡ್ಸ್ಟೇನ್ ಸ್ಟೆಪಿಸ್ ಅನ್ನೋ ಪ್ರದೇಶಗಳಿಂದ ಇವರು ಬಂದಿದ್ದಾರೆ ಅಂತ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇನ್ನು ಕೆಲವೊಂದು ಇತಿಹಾಸಕಾರರು ಹೇಳ್ತಾರೆ ಇಲ್ಲ ಇವರು ಯುರೋಪ್ ದೇಶದಿಂದ ಬಂದಿದ್ದಾರೆ ಅಂತ. ತಿಳ್ಕೊಳ್ಳೋಣ ಯಾರ್ಯಾರು ಆ ಥರ ಹೇಳಿದ್ದಾರೆ ಅಂತ. ಫೇಕ್ ಮತ್ತು ಹೆರ್ಟ್ ಅವ್ರು ಹೇಳ್ತಾರೆ ಇವರು ಜರ್ಮನಿಯಿಂದ ಅಂತ. ಗೈಲ್ಸ್ ಬಂದು ಹಂಗೇರಿಯಿಂದ, ನೆಹರಿಂಗ್ ಅವರು ದಕ್ಷಿಣ ರಷ್ಯಾ, ಮಾರ್ಚ್ ಪಶ್ಚಿಮ ಬಾಲ್ಟಿಕ್, ಬಾಲಗಂಗಾಧರ್ ತಿರುಗಿ ಹೇಳ್ತಾರೆ ಆರ್ಕಟಿಕ್ ಪ್ರದೇಶ ಅಂತ. ಹೀಗೆ ಬೇರೆ ಬೇರೆ ಇತಿಹಾಸಕಾರರು ಅವರದೇ ಆದ ಅಭಿಪ್ರಾಯವನ್ನು ಅವರು ಮಂಡಿಸಿದ್ದಾರೆ. ಸೊ ಇವಾಗ ಭಾರತದಲ್ಲೇ ಅವರು ಹುಟ್ಟು ಬೆಳೆದಿದ್ದು ಅಂತ, ಭಾರತ ದೇಶದವರೇ ಅವರು ಅಂತ ಹೇಳ್ತಾ ಇರೋರು ರಾಜಬಾಲ ಪಾಂಡ್ಯ ಅವ್ರು ಹೇಳ್ತಾರೆ ಇವರು ಮಧ್ಯ ಭಾರತದವರು ಇರಬಹುದು ಅಂತ. LD ಕಾಲ ಅವ್ರು ಹೇಳ್ತಾರೆ ಇಲ್ಲ ಇವರು ಕಾಶ್ಮೀರಕ್ಕೆ ಸೇರಿದ ಜನಾಂಗ ಅಂತ. AC ದಾಸ್ ಅವ್ರು ಹೇಳ್ತಾರೆ ಇಲ್ಲ ಇವರು ಸಪ್ತ ಸಿಂಧುಗಳ ಪ್ರದೇಶದಿಂದ ಬಂದಿರಬಹುದು ಅಂತ. ಹೀಗೆ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 18 ಪುರಾಣಗಳು ಯಾವುದೆಂದರೆ ಮತ್ಸ್ಯ ಪುರಾಣ, ಭವಿಷ್ಯ ಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮ ಪುರಾಣ, ವರಾಹ ಪುರಾಣ, ವಾಯು ಪುರಾಣ, ನಾರದ ಪುರಾಣ, ಲಿಂಗ ಪುರಾಣ, ಕೂರ್ಮ ಪುರಾಣ, ಮಾರ್ಕಂಡೇಯ ಪುರಾಣ, ಭಾಗವತ ಪುರಾಣ, ಬ್ರಹ್ಮವೈವರ್ತ ಪುರಾಣ, ವಾಮನ ಪುರಾಣ, ವಿಷ್ಣು ಪುರಾಣ, ಅಗ್ನಿ ಪುರಾಣ, ಪದ್ಮ ಪುರಾಣ, ಗರುಡ ಪುರಾಣ, ಸ್ಕಂದ ಪುರಾಣ. ಹೀಗೆ 18 ರೀತಿಯ ಪುರಾಣಗಳು ಇದೆ.